ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ದ್ವಿಭಾಷೆಯಲ್ಲಿ ಮೂಡಿಬರುವಂತಹ ದೈಜಿ ಕಿಚನ್ ದಿರೋ ಶೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೈವಿಧ್ಯಮಯ ಖಾದ್ಯ ಸುಲಭ ಸಾಧ್ಯ, ಇದು ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯ. ಇವತ್ತು ನಾವು 2 ಇಂಟ್ರೆಸ್ಟಿಂಗ್ ಖಾದ್ಯಗಳನ್ನು ಮಾಡಿ ತೋರಿಸಲಿಕ್ಕಿದ್ದೇವೆ. ಈಗಂತೂ ಮಕ್ಕಳಿಗೆ ಎಕ್ಸಾಮ್ನ ಸಮಯ, ಕೆಲವರಿಗಂತೂ ಎಕ್ಸಾಮ್ ಆಯಿತು, ಕೆಲವರು ಇನ್ನೂ ಎಕ್ಸಾಮನ್ನು ಬರಿತಾ ಇದ್ದಾರೆ. ಈ ಸಮಯದಲ್ಲಿ ಮಕ್ಕಳು ಮನೆಯಲ್ಲಿ ಕೂತು ಓದ್ತಾ ಇರುವಾಗ ಹಸಿವಾಗೋದು ತುಂಬಾ ಜಾಸ್ತಿ ಅಲ್ವಾ? ಹಸಿವಾಯಿತು ಅಂತ ಮನೆಯಲ್ಲಿದ್ದ ಪ್ಯಾಕೆಟ್ ಫುಡ್ಗಳನ್ನು ಜಾಸ್ತಿ ತಿಂತಾರೆ. ಅದಕ್ಕಿಂತ ಮನೆಯಲ್ಲೇ ಟೇಸ್ಟಿ ಫುಡ್ಗಳನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾವಿವತ್ತು ನಿಮಗೆ ಹೇಳಿಕೊಡ್ಲಿಕ್ಕಿದ್ದೇವೆ. ಸೊ ಈಗ ಮೊದಲನೆಯ ರೆಸಿಪಿ ಏನು ಅಂತ ನೋಡೋಣ, ಹೇಗೆ ಮಾಡೋದು ಅಂತ ಕೂಡ ನೋಡೋಣ. Welcome viewers. I have a recipe of cheesy mushrooms. Note the ingredients: 8 to 10 medium mushrooms, 8 to 10 small cubes of processed cheese, half teaspoon paprika, 1 teaspoon oregano, half teaspoon dry ginger powder, 1 teaspoon olive oil, few coriander and mint leaves crushed, 1 teaspoon garlic and herbs butter, and salt as per taste. ಸೊ ಚೀಸಿ ಮಶ್ರೂಮ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡಿದ್ವಿ. ಚೀಸಿ ಮಶ್ರೂಮ್ ಹೆಸರು ಕೇಳಬೇಕಾದ್ರೆ ಮಕ್ಕಳಿಗೆಲ್ಲ ಖುಷಿ ಆಗಿರ್ಬೋದು ಅಲ್ವಾ? ಅದೇ ರೀತಿ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ವಿಭಿನ್ನವಾಗಿದೆ. ಮಾಡುವಂತಹ ವಿಧಾನ ಹೇಗಿದೆ ಅಂತ ಈಗ ನೋಡೋಣ. Yes, okay. So we have these nice butter mushrooms, Okay. medium size. Okay. First, wash them well. Okay. Then remove the stem. And prepare caps this way, so that we get a place to stuff the cheese. Okay. After removing the stems, we'll just drop the mushrooms in boiling water. Just blanch them, Okay. so that they remain firm for few minutes, about 2 to 3 minutes. ಓಕೆ. ಸೊ ಇಲ್ಲಿ ನಾವು ಈ ಖಾದ್ಯವನ್ನು ಮಾಡೋದಕ್ಕೆ ಬಟನ್ ಮಶ್ರೂಮ್ಗಳನ್ನು ತಗೊಂಡಿದ್ದೇವೆ. ಅದರ ಕಾಂಡವನ್ನು ತೆಗೆದು ಅದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಹಾಕಿಟ್ಟಿದ್ದೇವೆ. Yes. Now we'll just remove them from the hot water. Drain well. Okay. And set aside. Now we'll take the dry ingredients. Okay. We have dry ginger powder. There's paprika. And there's oregano. ಓಕೆ. Add little salt. ಓಕೆ. And a teaspoon of olive oil. Mix well. ಸೊ ಮಶ್ರೂಮನ್ನು ಬಿಸಿನೀರಲ್ಲಿ ಹಾಕಿ ತೆಗೆದ ನಂತರ ನಾವೀಗ ಒಂದು ಬೌಲಲ್ಲಿ ಕೆಲವು ಪೌಡರ್ಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಒಣ ಶುಂಠಿಯ ಪುಡಿ, ಪ್ಯಾಪ್ರಿಕಾ, ಆರಿಗ್ಯಾನೋ, ಉಪ್ಪು ಮತ್ತು ಆಲಿವ್ ಎಣ್ಣೆಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. Now add the mushrooms. ಓಕೆ. ಸೊ ಈ ಕಲಸಿಟ್ಟ ಮಿಶ್ರಣಕ್ಕೆ ಈಗ ನಾವು ಮಶ್ರೂಮನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ತಾ ಇದ್ದೀವಿ. See that the mushrooms are coated well. ಓಕೆ. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿಕೊಳ್ಳುವ ರೀತಿಯಲ್ಲಿ ಇದನ್ನು ಬೆರೆಸಬೇಕು. Yeah. So let this rest for about 5 minutes. Okay. Okay. ಸೊ ಮಶ್ರೂಮನ್ನು ಮಸಾಲೆ ಜೊತೆ ಚೆನ್ನಾಗಿ ಬೆರೆಸಿದ ನಂತರ ಇದನ್ನು 5 ನಿಮಿಷಗಳ ಕಾಲ ಮಸಾಲೆ ಹೀರಿಕೊಳ್ಳಲು ನಾವು ಬದಿಗಿಡ್ತಾ ಇದ್ದೀವಿ. Now we'll take a grill pan and grease it with the garlic and herbs butter. ಓಕೆ. So this adds to the flavor, the flavored butter. So we need to skew the mushrooms on I have a wooden skewer here. Before that, take a mushroom and stuff it with cheese in the pocket which we have made here, removing the stem. ಓಕೆ. So fill all the mushrooms
the same way. ಸೊ ಮಸಾಲೆ ಹಚ್ಚಿದಂಥ ಮಶ್ರೂಮ್ಗಳಿಗೆ ನಾವು ಅದರ ಒಳಗಡೆ ಚೀಸನ್ನು ಸ್ಟಫ್ ಮಾಡಿ ಇಟ್ಟಿದ್ದೇವೆ. ಒಂದು ಕಾವಲಿಯಲ್ಲಿ ಈಗ ನಾವು ಫ್ಲೇವರ್ಡ್ ಬೆಣ್ಣೆಯನ್ನು ಅಂದರೆ ಬೆಳ್ಳುಳ್ಳಿ ಮತ್ತು ಹರ್ಬ್ಸ್ಗಳ ಫ್ಲೇವರ್ಡ್ ಬೆಣ್ಣೆಯನ್ನು ಹಚ್ಚಿದ್ದೇವೆ. Now we'll skew the mushrooms this way. And other mushroom the other way. So we have fixed all the mushrooms. Okay. ಸೊ ಸ್ಟಫ್ ಮಾಡಿದಂತಹ ಮಶ್ರೂಮ್ಗಳನ್ನು ನಾವು ಸ್ಕ್ಯೂವರ್ನಲ್ಲಿ ಒಂದೊಂದಾಗಿ ಜೋಡಿಸಿ ಈ ಥರ ಮಾಡ್ತೇವೆ. Now we'll place this on the hot grill pan. Okay. So we'll just brush it with the coriander and mint paste. Okay. ನಾವಿಲ್ಲಿ ಸ್ಕೀವರ್ನಲ್ಲಿ ಸುರಿದಂತಹ ಮಶ್ರೂಮನ್ನು ಗ್ರಿಲ್ ಪ್ಯಾನಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಇನ್ನಷ್ಟು ಫ್ಲೇವರನ್ನು ಆ್ಯಡ್ ಮಾಡೋದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದ ಚಟ್ನಿಯನ್ನು ಇದರ ಮೇಲೆ ಸವರ್ತಾ ಇದ್ದೀವಿ. Keep turning. ಓಕೆ. So that all the sides get roasted well. ಓಕೆ. ಸೊ ಇದರ ಎಲ್ಲ ಬದಿಗಳನ್ನು ನಾವು ಚೆನ್ನಾಗಿ ಕಾಯಿಸಬೇಕು. Little butter on the top. Keep on slow flame and grill from all the sides. ಓಕೆ. Keep rotating ಓಕೆ. until cheese melts. ಓಕೆ. ಸರಿ. ಸೊ ಇದನ್ನು ನಾವು ಗ್ರಿಲ್ ಮಾಡ್ತಾ ಇರಬೇಕಾದ್ರೇ ನಾವು ಇದರ ಮೇಲ್ಗಡೆ ಇನ್ನಷ್ಟು ಬೆಣ್ಣೆಯನ್ನು ಇದಕ್ಕೆ ಹಚ್ಚಿದ್ದೇವೆ. Yes. Okay. We are ready with the cheesy mushrooms. ಓಕೆ. ತುಂಬಾ ಈಸಿ ಆದಂಥ ರೆಸಿಪಿ ಅಲ್ವಾ? ಹೌದು. ಚೀಸಿ ಮಶ್ರೂಮ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 8 ರಿಂದ 10 ಹದಗಾತ್ರದ ಅಣಬೆಗಳು, 8 ರಿಂದ 10 ಸಣ್ಣ ಚೀಸ್ ತುಂಡುಗಳು, ಅರ್ಧ ಸಣ್ಣ ಚಮಚ ಪ್ಯಾಪ್ರಿಕಾ ಅಥವಾ ದೊಣ್ಣೆ ಮೆಣಸಿನ ಹುಡಿ, 1 ಸಣ್ಣ ಚಮಚ ಆರಿಗ್ಯಾನೋ, ಅರ್ಧ ಸಣ್ಣ ಚಮಚ ಒಣ ಶುಂಠಿ ಹುಡಿ, 1 ಸಣ್ಣ ಚಮಚ ಆಲಿವ್ ಎಣ್ಣೆ, ಸ್ವಲ್ಪ ಜಜ್ಜಿದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 1 ಸಣ್ಣ ಚಮಚ ಬೆಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲಿಗೆ ಅಣಬೆಯ ತೊಟ್ಟು ಅಥವಾ ಕಾಂಡವನ್ನ ತೆಗೆದು ಕುದಿಸಿದ ನೀರಿನಲ್ಲಿ ಸ್ವಲ್ಪ ಸಮಯ ನೆನೆಸಿಡಿ. ನಂತರ ನೀರಿನಿಂದ ಸೋಸಿ ತೆಗೆದು ತಣಿಯಲು ಬದಿಗಿಡಿ. ಒಂದು ಬೌಲ್ನಲ್ಲಿ ಒಣ ಶುಂಠಿ ಹುಡಿ, ಪ್ಯಾಪ್ರಿಕಾ, ಆರಿಗ್ಯಾನೋ, ಸ್ವಲ್ಪ ಉಪ್ಪು ಮತ್ತು ಆಲಿವ್ ಎಣ್ಣೆ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಕಲಸಿ ಪೇಸ್ಟ್ ತಯಾರಿಸಿ. ಇದಕ್ಕೆ ತಣಿದ ಅಣಬೆಯನ್ನ ಹಾಕಿ ಅಣಬೆಯ ಎಲ್ಲಾ ಹೋಳುಗಳಿಗೂ ಮಸಾಲೆ ಹಚ್ಚಿಕೊಳ್ಳುವ ಹಾಗೆ ಬೆರೆಸಿ 5 ನಿಮಿಷಗಳ ಕಾಲ ಮಸಾಲೆ ಹೀರಿಕೊಳ್ಳಲು ಬದಿಗಿಡಿ. 5 ನಿಮಿಷಗಳ ನಂತರ ಚೀಸ್ ತುಂಡುಗಳನ್ನು ಅಣಬೆಯ ಒಳಗೆ ತುಂಬಿಸಿ ಬದಿಗಿಡಿ. ಒಂದು ಗ್ರಿಲ್ ಪ್ಯಾನ್ಗೆ ಬೆಣ್ಣೆ ಸವರಿ ಬಿಸಿ ಮಾಡಿ ಚೀಸ್ ತುಂಬಿದ ಅಣಬೆಗಳನ್ನ ಬಿದಿರಿನ ಕಡ್ಡಿಯಲ್ಲಿ ಒಂದೊಂದಾಗಿ ಸುರಿದುಕೊಂಡು ಗ್ರಿಲ್ ಪ್ಯಾನ್ನಲ್ಲಿ ಇಟ್ಟು ಕಾಯಿಸುತ್ತಿರುವಾಗಲೇ ಇದರ ಮೇಲೆ ಕೊತ್ತಂಬರಿ ಮತ್ತು ಪುದೀನ ಚಟ್ನಿಯನ್ನು ಮತ್ತು ಸ್ವಲ್ಪ ಬೆಣ್ಣೆಯನ್ನ ಸವರಿ ಕಡಿಮೆ ಉರಿಯಲಿಟ್ಟು ಎಲ್ಲಾ ಬದಿಯನ್ನು ಚೆನ್ನಾಗಿ ಗ್ರಿಲ್ ಮಾಡಿದರೆ ಟೇಸ್ಟಿ ಚೀಸಿ ಮಶ್ರೂಮ್ ರೆಡಿ. ತುಂಬಾನೇ ಸರಳವಾದಂತಹ ಮಕ್ಕಳು ಇಷ್ಟಪಡುವಂತಹ ಟೇಸ್ಟಿ ಸ್ನ್ಯಾಕ್ ಅಂತ ಹೇಳ್ಬೋದು. ಚೀಸಿ ಮಶ್ರೂಮ್ ರೆಡಿಯಾಗಿದೆ. ಸೊ ವಿರಾಮದ ನಂತರ ಇನ್ನೊಂದು ಈಸಿ ಸ್ನ್ಯಾಕ್ ಅನ್ನ ಮಾಡಿ ತೋರಿಸಲಿಕ್ಕಿದ್ದಾವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. Keep watching. We'll be back soon.